ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮಾರ್ಚ್ 2 ಮತ್ತೆ 3 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವತ್ತು ಏನಾದ್ರು ಡಿಸ್ಕಸ್ ಮಾಡ್ತೀವಿ ಅನ್ನೋದಾದ್ರೆ ವಿಲೇಜ್ ಆಫ್ ಎಕ್ಸಲೆನ್ಸ್ ಇನಿಷಿಯೇಟಿವ್ ಅಂತ ಹೇಳ್ಬಿಟ್ಟು ಈ ಇನಿಷಿಯೇಟಿವ್ ಗೆ ಸೈನ್ ಮಾಡಿರುವಂತದ್ದು ಇಂಡಿಯಾ ಮತ್ತೆ ಇಸ್ರೇಲ್. ಅಂದ್ರೆ ಇಸ್ರೇಲ್ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿದೆ. ಸೊ ಹಾಗಾಗಿ ಅಲ್ಲಿದ್ದಂತಹ ಕೆಲವೊಂದು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ನಾವು ವಿಲೇಜ್ ಮಟ್ಟದವರೆಗೂ ತರಬೇಕು ಅಂತ ಈ ಅಗ್ರಿಮೆಂಟ್ ಸೈನ್ ಮಾಡಿರೋದು. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಆಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಂತರ ಬಂದು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದನ್ನ ಮೆಜರ್ ಮಾಡೋದಕ್ಕೆ ನಮ್ಮಲ್ಲಿ ಇದ್ದಂತ ಬೇಸ್ ಇಯರ್ 2011-12, ಈಗ ಅದನ್ನ ಚೇಂಜ್ ಮಾಡಿ 2022-23 ತಂದಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಫುಡ್ ಫಾರ್ಟಿಫಿಕೇಶನ್. ಈಗ ನಮ್ದು PDS ಮೂಲಕ ಏನ್ ಕೊಡ್ತಿದ್ವಲ್ಲ ರೈಸ್, ಸೊ ಅದನ್ನ ಏನ್ ಮಾಡ್ತಿದ್ರು ಅಂತಂದ್ರೆ ಫುಡ್ ಫಾರ್ಟಿಫೈ ಮಾಡಿ ಕೊಡ್ತಾ ಇದ್ದು, ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಡ್ ಮಾಡಿ. ಸೊ ಈಗ ಕೆಲವೊಂದು ಕಾರಣಗಳಿಂದ ಅದನ್ನ ಸ್ಥಗಿತ ಮಾಡಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸ್ಪೀಕರ್ ಆಫ್ ದ ನೆಸೆಟ್ ಮೆಡಲ್ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿರುವಂತದ್ದು ಇಸ್ರೇಲ್ ಫಾರ್ ದ ಫಸ್ಟ್ ಟೈಮ್ ಪ್ರಧಾನಿ ಅವರಿಗೆ ಅಥವಾ ಪೊಲಿಟಿಕಲ್ ಲೀಡರ್ ಕೊಟ್ಟಿರುವಂತದ್ದು. ಅದು ನಮ್ಮ PM ನರೇಂದ್ರ ಮೋದಿ ಅವರು ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಹಾಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಎಂಪ್ಲಾಯಿ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್. ಇದು ಎಸ್ಟಾಬ್ಲಿಷ್ ಆಗಿ ಅಥವಾ ಸ್ಕೀಮ್ ಲಾಂಚ್ ಮಾಡಿ ಈಗ 75 ವರ್ಷಗಳ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕರ್ನಾಟಕದ ಇಶ್ಯೂ ಅಂತ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಅರಿವು ಕೇಂದ್ರ, ಈಗೇನು ಗ್ರಾಮ ಪಂಚಾಯತಿ ಲೆವೆಲ್ ಇರುವಂತಹ ಗ್ರಂಥಾಲಯಗಳೇನಿದೆಯಲ್ಲ, ಸೊ ಅದರ ಒಂದು ಕಾರ್ಯವ್ಯಾಪ್ತಿನ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಈಗ ಏನು SSLC PUC ಮಕ್ಕಳುಗಳ ಎಕ್ಸಾಮ್ ನಡೀತಾ ಇದೆಯಲ್ಲ, ಆ ಉದ್ದೇಶದಿಂದ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಈಗ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ತಗೊಂಡು ಅದು ಸಂಬಂಧಪಟ್ಟ MCQಗಳನ್ನ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಈಗ ಏನಾಗಿದೆ ಅಂತಂದ್ರೆ ಬೇಸ್ ಇಯರ್ ಏನಿತ್ತಲ್ಲ GDP, ಅದನ್ನ 2022-23ಕ್ಕೆ ಚೇಂಜ್ ಮಾಡಿದ್ದಾರೆ. ಸರಿ, ಏನ್ ಅವಶ್ಯಕತೆ ಏನಿತ್ತು? ಫಾರ್ ಎಕ್ಸಾಂಪಲ್ ಬೇಸ್ ಇಯರ್ ಅಂತ ಒಂದು ಇಟ್ಕೋತೀವಿ. ಕರೆಂಟ್ ಇಯರ್, ಈಗ ಏನ್ ಪ್ರೆಸೆಂಟ್ ಇದೆಯಲ್ಲ ಕರೆಂಟ್ ಇಯರ್ ಅಂತ ಇಟ್ಕೋತೀವಿ. ಬೇಸ್ ಇಯರ್ಗೆ 2011-12 ಅಂತ ಅನ್ಕೊಳ್ಳೋಣ. ಇದು ಬಂದು 2022-23 ಅಂತ. ಫಾರ್ ಎಕ್ಸಾಂಪಲ್ 2011-12ರಲ್ಲಿ ₹100 ಅಷ್ಟು ಪ್ರೊಡಕ್ಷನ್ ಆಗಿತ್ತು. ಯಾಕಂತಂದ್ರೆ ನಮ್ಮ GDP ನ ಮೆಜರ್ ಮಾಡುವಂತದ್ದೇ ನಾವು ಮಾನಿಟರಿ ವ್ಯಾಲ್ಯೂನಲ್ಲಿ, ಹೌದಲ್ವಾ? ಒಂದು ಮಾನಿಟರಿ ವ್ಯಾಲ್ಯೂ ಮೆಜರ್ ಮಾಡ್ತೀವಿ. ₹100 ಪ್ರೊಡಕ್ಷನ್ ಆಗಿತ್ತು ಅಂತ ಅನ್ಕೊಳ್ಳೋಣ. 2022-23ರಲ್ಲಿ ₹120 ಅಷ್ಟು ಪ್ರೊಡಕ್ಷನ್ ಆಗಿತ್ತು. ಸೊ ಒಂದು ನಮಗೆ ಕ್ವಾಂಟಿಟಿ ಸಿಗ್ತಾ ಇದೆ ಕರೆಂಟ್ ಪ್ರೈಸ್ ಅಲ್ಲಿ. ಅದ್ರ ಜೊತೆಗೆ ಎಷ್ಟು ಗ್ರೋತ್ ಆಗಿತ್ತು? ₹20 ಅಷ್ಟು ಗ್ರೋತ್ ಆಗಿತ್ತು. ಸೊ ಎಷ್ಟು ಗ್ರೋತ್ ಆಗಿದೆ ಅಂತಾನು ಗೊತ್ತಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಗೊಂದು ಬೇಸ್ ಇಯರ್ ಬೇಕಾಗೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ 2011-12 ಅನ್ನೋದು ತುಂಬಾ ಹಳೆ ಒಂದು ಬೇಸ್ ಇಯರ್ ಆಗುತ್ತೆ. ಸೊ ಹಳೇದಾದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ 2011-12 ಸಿನಾರಿಯೋ ಬೇರೆ ಇತ್ತು. ಈಗ ಡಿಜಿಟಲ್ ಪ್ರಾಡಕ್ಟ್ ಗಳು ಬಂದಿದೆ, ಸರ್ವಿಸ್ ಗಳು ಜಾಸ್ತಿ ಆಗ್ತಾ ಹೋಗಿದೆ. ಸೊ ಅದನ್ನೆಲ್ಲ ಕವರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಏನೊಂದು ಲಿಮಿಟೆಡ್ ಬ್ಯಾಸ್ಕೆಟ್ ಇತ್ತು, ಅದು ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈಗ ₹20 ಜಾಸ್ತಿ ಆಯ್ತು ಅಂತ ಹೇಳಿದೆ, ಅದು ಪ್ರೊಡಕ್ಷನ್ ಇಂದಲೇ ಜಾಸ್ತಿ ಆಗಿದ್ಯಾ? ಇನ್ಫ್ಯಾಕ್ಟ್ ತುಂಬಾ ದೂರ ಆಯ್ತು ಅಂತಂದ್ರೆ ಜಾಸ್ತಿ ಆಗಿರುತ್ತೆ ಅದು, ಅಥವಾ ಏನು ನಮ್ದು ಮಾನಿಟರಿ ವ್ಯಾಲ್ಯೂ ಅಥವಾ ಏನು ನಮ್ಮ ಹಣಕಾಸು ಮೌಲ್ಯ ಏನಿದೆಯಲ್ಲ, ಸೊ ಅದರಿಂದ ಜಾಸ್ತಿ ಆಯ್ತಾ, ಪ್ರೊಡಕ್ಷನ್ ಇಂದ ಜಾಸ್ತಿ ಆಯ್ತಾ, ಇನ್ಫ್ಲೇಷನ್ ಇಂದ ಜಾಸ್ತಿ ಆಯ್ತಾ? ಸೊ ಹಾಗಾಗಿ ಈ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ನಿಯರ್ ಬೈ ಇರಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಚೇಂಜ್ ಮಾಡ್ಬಿಟ್ಟು 2022-23 ತಂದಿದ್ದಾರೆ. ಇಷ್ಟೇ ಅಂತಲ್ಲ, ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲೂ ಕೆಲವೊಂದು ಎಕನಾಮಿಕ್ ಡಿಸ್ಟ್ರಾಕ್ಷನ್ ಆಯ್ತು. ಆ ಟೈಮಲ್ಲಿ ರಿಕವರಿ ಆಗಿತ್ತು. ಸೊ ಜೊತೆಗೆ ಈ GST ತಂದಿದ್ದಾರೆ. GST ತಂದಿದ್ದರಿಂದ ಕೆಲವೊಂದು ಪ್ರಾಡಕ್ಟ್ಗಳು ಇದರ ವ್ಯಾಪ್ತಿಗೆ ಬರ್ತಾ ಇದೆ. ಸೊ ನಾನಾ ಕಾರಣಗಳಿಂದ GDPಯ ಒಂದು ಬೇಸ್ ಇಯರ್ ಚೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಇದನ್ನ ಚೇಂಜ್ ಮಾಡಿರ್ತಾರೆ. ಸೊ ಇದನ್ನ ಚೇಂಜ್ ಮಾಡ್ತಾರು. ಮತ್ತೆ GDP ಮೆಜರ್ ಮಾಡುವಂತದ್ದು ಹೇಗೆ? ಸೊ ಇದನ್ನ ಮೆಜರ್ ಮಾಡುವಂತದ್ದು NSO, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಏನ್ ಬರುತ್ತಲ್ಲ, ಸೊ ಅವ್ರು ಮೆಜರ್ ಮಾಡುವಂತದ್ದು. ಇದು ಬಂದು ಮಿನಿಸ್ಟ್ರಿ ಆಫ್ ಸ್ಟಾಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಿನಿಸ್ಟ್ರಿ ಏನಿದೆಯಲ್ಲ, ಸೊ ಆ ಮಿನಿಸ್ಟ್ರಿ ಕೆಳಗಡೆ ಕೆಲಸ ಮಾಡುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಇದು ಬೇಸಿಕ್ ಥಿಂಗ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? ಭಾರತದ GDP ಮೂಲ ವರ್ಷದ ಇತ್ತೀಚಿನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪರಿಷ್ಕರಣೆ ಆಗಿದೆಯಲ್ಲ, ಮೂಲ ವರ್ಷವನ್ನು 2011-12ರಿಂದ 2022-23ಕ್ಕೆ ಪರಿಷ್ಕರಿಸಲಾಗಿದೆ. ಕರೆಕ್ಟ್. 11-12 ಇತ್ತು, ಈಗ 2022-23 ತಂದಿದ್ದಾರೆ. ಆರ್ಥಿಕತೆಯಲ್ಲಿನ ರಚನಾತ್ಮಕ ಬದಲಾವಣೆಗಳನ್ನು ಪ್ರತಿಬಿಂಬಿಸಲು ಮೂಲ ವರ್ಷವನ್ನು ಪರಿಷ್ಕರಣೆಯನ್ನು ಕೈಗೊಳ್ಳಬೇಕಾಗುತ್ತದೆ. ಹೌದು, ಈಗೇನು ಆಕ್ಚುಲಿ ಸ್ಟ್ರಕ್ಚರಲ್ ಚೇಂಜಸ್ ಆಗ್ತಾ ಇದೆ. ಈಗ ಪ್ರಾಡಕ್ಟ್ಗಳದ್ದು ಏನ್ ಎಕ್ಸ್ಪೆನ್ಷನ್ ಆಗ್ತಾ ಇದೆ, ಅಥವಾ GST ಕನ್ಸಿಡರೇಷನ್ ಆಗ್ಬೋದು, ಈಗ ಸಾಕಷ್ಟು ವಿಚಾರಗಳಾದ್ರಿಂದ ಆ ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ ಬೇಕಾಗಿದೆ. ಸೊ ಹಾಗಾಗಿ ತಂದಿರುವಂತದ್ದು ಸರಿಯಾಗಿದೆ. ಪರಿಷ್ಕರಣೆ ಕೇವಲ ನಾಮಮಾತ್ರದ GDPಯನ್ನು ಬದಲಾಯಿಸುತ್ತದೆ ಮತ್ತು ನೈಜ GDP ಲೆಕ್ಕಾಚಾರಗಳಲ್ಲ, ಆ ತರ ಏನಿಲ್ಲ. ಸೊ ರಿಯಲ್ GDP ನ ಮೆಜರ್ ಮಾಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, PM ಮೋದಿ ಅನೌನ್ಸಸ್ ವಿಲೇಜ್ ಆಫ್ ಎಕ್ಸಲೆನ್ಸ್ ಟು ಫರ್ದರ್ ಇಂಡಿಯಾ ಇಸ್ರೇಲ್ ಅಗ್ರಿಕಲ್ಚರ್ ಕೋಆಪರೇಷನ್. ಗೊತ್ತಾಗ್ತಾ ಇದೆ, ಅಗ್ರಿಕಲ್ಚರ್ ಕೋಆಪರೇಷನ್ ಅಂತ ತಂದಿರುವಂತದ್ದು. ಹೆಸರು ಬಂದು ವಿಲೇಜ್ ಆಫ್ ಎಕ್ಸಲೆನ್ಸ್ ಅಂತ. ಯಾರ್ಯಾರಿದ್ರು ಪಾರ್ಟಿ ಅಂತಂದ್ರೆ ಇಂಡಿಯಾ ಮತ್ತೆ ಇಸ್ರೇಲ್. ನೀವು ನೋಡ್ಬೋದು, ಇಸ್ರೇಲ್ ಅಲ್ಲಿ ಸಾಕಷ್ಟು ವಿಚಾರಗಳು, ಫಾರ್ ಎಕ್ಸಾಂಪಲ್ ಪ್ರಿಸೈಸ್ ಫಾರ್ಮಿಂಗ್ ಅಂತಂದ್ರೆ ಪ್ರಿಸೈಸ್ ಆಗಿ ಎಷ್ಟು
ಅದಕ್ಕೆ ಇನ್ಪುಟ್ಸ್ ಬೇಕಾಗುತ್ತೆ, ಮಾನಿಟರ್ ಹೇಗೆ ಮಾಡ್ಬೇಕಾಗತ್ತೆ, ಯಾವ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ, ಯಾವ ರೀತಿನಲ್ಲಿ ಅದಕ್ಕೆ ಇನ್ಪುಟ್ಸ್ ನ ಕೊಡ್ಬೇಕಾಗುತ್ತೆ, ಗೊಬ್ಬರ ಆಗ್ಬೋದು, ನೀರಾಗ್ಬೋದು. ಸೊ ಇದೆಲ್ಲ ಪ್ರಿಸೈಸ್. ಮತ್ತೆ ಸ್ಯಾಟಲೈಟ್ ಬೇಸ್ಡ್ ಇರಿಗೇಷನ್ ಆಗ್ಬೋದು, ವಾಟರ್ ಎಫಿಷಿಯಂಟ್ ಟೆಕ್ನಾಲಜೀಸ್, ಬೇರೆ ಬೇರೆ ಟೈಪ್ ಇರಿಗೇಷನ್ಸ್ ಆಗ್ಬೋದು, ಮಾನಿಟರ್ ಮಾಡುವಂತದ್ದಾಗ್ಬೋದು ಸ್ಯಾಟಲೈಟ್ ಯೂಸ್ ಮಾಡ್ಕೊಂಡು. ಸೊ ಈ ರೀತಿನೆಲ್ಲ ಇಸ್ರೇಲ್ ಅಡ್ವಾನ್ಸ್ ಆಗಿದೆ. ಸೊ ಆ ಅಡ್ವಾನ್ಸ್ಮೆಂಟ್ ನಮ್ಮ ಹಳ್ಳಿಗಳ ಮಟ್ಟಕ್ಕೆ ತರಬೇಕು ಅಂತ ಹೇಳಿ ಈ ಒಂದು ವಿಲೇಜ್ ಆಫ್ ಎಕ್ಸಲೆನ್ಸ್ ಅನ್ನುವಂತಹ ಒಂದು ಇನಿಷಿಯೇಟಿವ್ಗೆ ನಾವು ಸೈನ್ ಮಾಡಿರ್ತೀವಿ. ಸೊ ಇದನ್ನ ನಡೆಸ್ಕೊಡ್ತಾ ಇರುವಂತದ್ದು ಯಾವ್ದ್ರ ಮೂಲಕ ಆಗುತ್ತೆ ಅನ್ನೋದಾದ್ರೆ ನಮ್ಮಲ್ಲೊಂದು ಸಂಸ್ಥೆ ಎಸ್ಟಾಬ್ಲಿಷ್ ಮಾಡ್ತೀವಿ ಇಂಡಿಯಾದಲ್ಲಿ. ಏನಂತಂದ್ರೆ ಇಂಡಿಯಾ ಇಸ್ರೇಲ್ ಇನ್ನೋವೇಷನ್ ಸೆಂಟರ್ ಫಾರ್ ಅಗ್ರಿಕಲ್ಚರ್ ಅಂತ. ಇಂಡಿಯಾ ಇಸ್ರೇಲ್ ಇನ್ನೋವೇಷನ್ ಸೆಂಟರ್ ಫಾರ್ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ ಹೇಗೆ ಅಂದ್ರೆ ಇಸ್ರೇಲ್ ಇಂದ ಇಸ್ರೇಲ್ ಇಂದ ಮ್ಯಾಶವ್ ಅನ್ನೋ ಒಂದು ಸಂಸ್ಥೆ, ಇಂಡಿಯಾದಿಂದ ಐಕಾರ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಏನಿದೆಯಲ್ಲ, ಸೊ ಐಕಾರ್, ಸೊ ಅವರು ಇವೆರಡು ಸೇರ್ಬಿಟ್ಟು ಈ ಒಂದು ಇಂಡಿಯಾ ಇಸ್ರೇಲ್ ಇನ್ನೋವೇಷನ್ ಸೆಂಟರ್ ಫಾರ್ ಅಗ್ರಿಕಲ್ಚರ್ ಅನ್ನೋ ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದ್ರ ಮೂಲಕ ಈ ವಿಲೇಜ್ ಆಫ್ ಎಕ್ಸಲೆನ್ಸ್ ಏನೊಂದು ಸ್ಕೀಮ್ ಇದೆಯಲ್ಲ, ಸೊ ಇದು ನಡೀತಾ ಹೋಗುತ್ತೆ, ಈ ರೀತಿ ನಡೀತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ನಮ್ಮಲ್ಲಿ ಆಲ್ರೆಡಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಗಳಿದೆ. ಸೊ ಅಂದ್ರೆ ಆ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಎಕ್ಸಲೆನ್ಸ್ ನ ತೋರಿಸೋದಕ್ಕೆ. ಸೊ ಅವುಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು 30-35 ಇತ್ತು, ಈಗ ಅದನ್ನ 100ವರೆಗೂ ತರ್ತಾ ಇದ್ದಾರೆ. ಮತ್ತೆ ಫೆಲೋಶಿಪ್ ಏನು ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಇದ್ರ ಮೇಲೆ ರಿಸರ್ಚ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಜಾಸ್ತಿ ಅಂತ. ಸೊ ಹೀಗಾಗಿ ಬೇರೆ ಬೇರೆ ಇನಿಷಿಯೇಟಿವ್ ತಗೊಳ್ತಾ ಹೋಗ್ತಾರೆ. ಸೊ ಇದ್ರ ಮೇಲೆ ನೋಡ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ವಿಲೇಜ್ ಆಫ್ ಎಕ್ಸಲೆನ್ಸ್ ಉಪಕ್ರಮಕ್ಕೆ ಸಂಬಂಧಿಸಿದ ಎಳೆಗಳನ್ನು ಪರಿಗಣಿಸಿ. ಇದು ಸುಧಾರಿತ ಇಸ್ರೇಲ್ ಕೃಷಿ ತಂತ್ರಜ್ಞಾನಗಳನ್ನು ಭಾರತೀಯ ಹಳ್ಳಿಗಳಿಗೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ. ಇದೇ ಇದರ ಉದ್ದೇಶ ಆಗಿರುವಂತದ್ದು. ಸರಿಯಾಗಿದೆ. ಇದು ಇಂಡಿಯಾ ಇಸ್ರೇಲ್ ಇನ್ನೋವೇಷನ್ ಸೆಂಟರ್ ಫಾರ್ ಅಗ್ರಿಕಲ್ಚರ್, ಇಂಡಿಯಾ ಇಸ್ರೇಲ್ ಇನ್ನೋವೇಷನ್ ಫಾರ್ ಅಗ್ರಿಕಲ್ಚರ್ ದಿಂದ ಬೆಂಬಲಿತವಾಗಿದೆ. ಹೌದು, ಇದಕ್ಕೆ ಇಸ್ರೇಲ್ ನ ಮ್ಯಾಶಿವ್ ಅನ್ನೋದು ಮತ್ತೆ ಇಂಡಿಯಾದ ಐಕಾರ್ ಎರಡು ಸೇರಿ ಮಾಡುವಂತ ಸಂಸ್ಥೆ, ಎರಡು ಸೇರಿ ಇದನ್ನ ಎಸ್ಟಾಬ್ಲಿಷ್ ಮಾಡುವಂತಾಗಿರುತ್ತೆ. ಸೊ ಹಾಗಾಗಿ ಅದನ್ನ ಸಪೋರ್ಟ್ ಮಾಡುವಂತದ್ದಾಗಿರುತ್ತೆ. ಇದು ಅಸ್ತಿತ್ವದಲ್ಲಿರುವ ಎಲ್ಲಾ ಶ್ರೇಷ್ಠತೆಯ ಕೇಂದ್ರಗಳು ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನ್ ಹೇಳ್ತೀವಲ್ಲ, ಸೊ ಅದರ ಹೊಸ ಮಾದರಿ ಹಳ್ಳಿಗಳೊಂದಿಗೆ ಬದಲಾಯಿಸಲು ಪ್ರಯತ್ನಿಸುತ್ತದೆ. ಇಲ್ಲ, ಅದನ್ನ ಯಾವುದೇ ರೀತಿ ಬದಲಾವಣೆ ಮಾಡೋದು ಅಥವಾ ರಿಪ್ಲೇಸ್ ಮಾಡೋದಂತದಲ್ಲ, ಇರುವಂತ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಎಕ್ಸ್ಪೆಂಡ್ ಮಾಡುವಂಥದ್ದು. 35 ಇತ್ತು, 100ವರೆಗೂ ಮಾಡಿದ್ದಾರೆ. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಗವರ್ಮೆಂಟ್ ಟೆಂಪ್ರರಿ ಡಿಸ್ಕಂಟಿನ್ಯೂಸ್ ರೈಸ್ ಫೋರ್ಟಿಫಿಕೇಶನ್ ಅಂಡರ್ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ. ಏನಂತಂದ್ರೆ PDS ಮೂಲಕ ನಾವು ರೈಸ್ ಏನ್ ಕಳಿಸ್ತಾ ಇದ್ವಲ್ಲ, ಅದ್ ರೈಸ್ ನ ಫೋರ್ಟಿಫೈ ಮಾಡಿ ಕಳಿಸ್ತಾ ಇದ್ವಿ. ಏನಂತಂದ್ರೆ ರೈಸ್ ಅಲ್ಲಿ ನಮ್ಗೆ ಒಂದು ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಸೊ ಅದೇ ರೀತಿಯಲ್ಲಿ ಬರೀ ಅಷ್ಟೇ ಸಾಕಾಗಲ್ಲ, ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಐರನ್ ಇರಬೇಕು, ಫಾಲಿಕ್ ಆಸಿಡ್ಸ್ ಇರಬೇಕು, ವಿಟಮಿನ್ B12 ಇರಬೇಕು. ಸೊ ಈ ರೀತಿಯಾಗಿ ಸಾಕಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಳು ನಾವು ಬಾಡಿಗೆ ಬೇಕಾಗಿರುವಂತದ್ದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಗಳು ಏನ್ ಮಾಡ್ತಿದ್ರು ಅಂತಂದ್ರೆ ಅದನ್ನ ಆ ಒಂದು ವಿಟಮಿನ್ ಮಿನರಲ್ಸ್ ನ ಈ ರೈಸ್ ಜೊತೆ ಮಿಕ್ಸ್ ಮಾಡಿ PDS ಮೂಲಕ ಏನ್ ಮಾಡ್ತಾ ಇದ್ರು, ಜನಗಳ ಕೈಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ರು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಈಗ ಈ ಒಂದು ಸ್ಟೋರೇಜ್ ಮಾಡ್ತಿರಲ್ಲ, ಆಡ್ ಮಾಡಿದ್ದ ಸ್ಟೋರೇಜ್ ಟೈಮಲ್ಲಿ ಹಾಳಾಗ್ತಾ ಇತ್ತು. ಆ ಮೈಕ್ರೋನ್ಯೂಟ್ರಿಯೆಂಟ್ ವ್ಯಾಲ್ಯೂ ಏನಿತ್ತಲ್ಲ ಅದು ಹಾಳಾಗ್ತಾ ಇತ್ತು. ಸೊ ಹಾಗಾಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿರೋಂಥದ್ದು. ಇಲ್ಲಿ ನೋಡ್ಬೋದಾಗಿರುತ್ತೆ, ಇದನ್ನ ಸ್ಟೋರ್ ಮಾಡದ ರೀತಿನಲ್ಲಿ ಸ್ಟೋರ್ ಮಾಡಕ್ ಇಟ್ಟಾಗ ದಿನಗಳು ಕಳೆದಂತೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಗಳು ಹಾಳಾಗ್ತಾ ಹೋಗುತ್ತೆ. ಇದನ್ನ ಎಲ್ಲಾ ಒಂದು ಬೇರೆ ಬೇರೆ ಟೆಂಪರೇಚರ್ ಚೆಕ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಮಾಯಿಶ್ಚರ್ ಕಂಡೀಷನ್, ಬೇರೆ ಬೇರೆ ಮಾಯಿಶ್ಚರ್ ಕಂಡೀಷನ್ ಹೇಗಿರುತ್ತೆ, ಟೆಂಪರೇಚರ್ ಹೇಗಿರುತ್ತೆ, ಹ್ಯೂಮಿಡಿಟಿ ಚೇಂಜ್ ಆದ್ರೆ ಹೇಗಿರುತ್ತೆ, ಸ್ಟೋರೇಜ್ ಕಂಡೀಷನ್ ಹೇಗಿರುತ್ತೆ, ಈ ರೀತಿನೆಲ್ಲ ನೋಡ್ತಾ ಹೋಗಿದ್ದಾರೆ. ನಮ್ಗೆ ಅದ್ರಲ್ಲಿ ಅರ್ಥ ಆಗಿದ್ದು ಏನಂತಾರೆ, ಅದ್ರ ಲೈಫ್ ಸ್ಪ್ಯಾನ್ ಏನಿರುತ್ತಲ್ಲ ಅಕ್ಕಿದು ಅಷ್ಟು ಬರೋದೇ ಇಲ್ಲ. ಎಷ್ಟೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ಬರ್ತಾ ಇದೆ. ಸೊ ಹಾಗಾಗಿ ಇದನ್ನ ಸದ್ಯಕ್ಕೆ ಕೆಲವೊಂದು ರಿಸರ್ಚ್ ಗಳಾಗೋವರೆಗೂ ಸ್ಟಾಪ್ ಮಾಡೋಣ ಅಂತ ಮಾಡಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ತಿಳ್ಕೊಬೇಕಾಗಿರೋದು ಫುಡ್ ಫೋರ್ಟಿಫಿಕೇಶನ್ ಅಂದ್ರೆ ಅಥವಾ ಯಾವ ಎಲಿಮೆಂಟ್ ನ ಆಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಇದನ್ನೆಲ್ಲ ರಿಸರ್ಚ್ ಮಾಡಿ ಕಂಡುಹಿಡಿದಿದ್ದು ಯಾರು ಅಂತಂದ್ರೆ IIT ಖರಗ್ಪುರ್ ಅವರು ಕೊಟ್ಟಿರುವಂತ ಸ್ಟಡಿನಲ್ಲಿ ಗೊತ್ತಾಗಿರುವಂತದ್ದು, ಸರ್ವೆ ಮಾಡಿ ಅಥವಾ ಒಂದು ಅನಾಲಿಸಿಸ್ ಮಾಡಿ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು, ತೇವಾಂಶ ಮತ್ತು ತಾಪಮಾನದಿಂದ ಪೋಷಕಾಂಶಗಳ ಸ್ಥಿರತೆ ಪ್ರಭಾವಿತವಾಗಬಹುದು. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರುವಂತದ್ದು, ಫೋರ್ಟಿಫೈಡ್ ರೈಸ್ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಹೌದು, ಇದರಿಂದ ಕೂಡ ಅದರ ಒಂದು ಸ್ಥಿರತೆ ಅಥವಾ ಒಂದು ಸ್ಟೆಬಿಲಿಟಿ ಅಥವಾ ಏನ್ ಹೇಳ್ತೀವಲ್ಲ, ಅದು ಅದರ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ಬೋದು. ಪೌಷ್ಟಿಕಾಂಶಯುಕ್ತ ಅಕ್ಕಿ ಕಾಳುಗಳು ಶೇಖರಣಾ ಸಮಯದಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ನಾಶಕ್ಕೆ ತುತ್ತಾಗುವುದಿಲ್ಲ. ಇಲ್ಲ, ರಿಸರ್ಚ್ ಹೇಳ್ತಿರುವಂತದ್ದೇ ಹಂಗೆ. ನೀವು ಸ್ಟೋರೇಜ್ ಮಾಡಿದಾಗೆಲ್ಲ ಮಾಡಿ ಇಟ್ಟಾಗೆಲ್ಲ ಜಾಸ್ತಿ ದಿನ ಹೋದಾಗೆಲ್ಲ ಅದೇನಾಗುತ್ತೆ ಅಂತಂದ್ರೆ ಹಾಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತಹ ಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ಅಕ್ಕಿ ಪುಷ್ಟೀಕರಣ, ಫುಡ್ ಫೋರ್ಟಿಫಿಕೇಶನ್ ಏನ್ ಹೇಳ್ತೀವಿ, ರೈಸ್ ಫೋರ್ಟಿಫಿಕೇಶನ್ಗೆ ಅಕ್ಕಿ ಪುಷ್ಟೀಕರಣವನ್ನು ಒಂದು ತಂತ್ರವಾಗಿ ಬಳಸಲಾಗುತ್ತದೆ. ಹೌದು, ಅದನ್ನ ಮಿಕ್ಸ್ ಮಾಡಿ ಕೊಡ್ತಾ ಇರೋದು ಇದೊಂದು ಟೆಕ್ನಿಕ್. ಸೊ ಹಾಗಾಗಿ ಇದು ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಎರಡೇ ತಪ್ಪಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಲಾಂಚಸ್ 5 crore zero ಪ್ರೈಸ್ ಟು ರಿವಾರ್ಡ್ ವೆರಿಫೈಡ್ ಪೊಲ್ಯೂಷನ್ ರಿಡಕ್ಷನ್ ಅಕ್ರಾಸ್ ಏರ್, ವಾಟರ್ ಅಂಡ್ ಲ್ಯಾಂಡ್ ಅಂತಿದೆ. ಅಂದ್ರೆ ಈಗ ಇಂಡಿಯಾದಲ್ಲಿ 5 ಕೋಟಿಯಷ್ಟು ಕ್ಯಾಶ್ ಪ್ರೈಸ್ ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಟ್ಟಿರೋ ಹೆಸರು ಒಂದು 0 ಪ್ರೈಸ್ ಅಂತ. ಓಕೆನಾ. ನೆಕ್ಸ್ಟ್ ಏನು ಕೊಡ್ತಾ ಇದಾರೆ ಅಂತಂದ್ರೆ ವೆರಿಫೈಡ್ ಪೊಲ್ಯೂಷನ್ ರಿಡಕ್ಷನ್ ಅಕ್ರಾಸ್ ದ ಏರ್, ವಾಟರ್, ಲ್ಯಾಂಡ್. ಅಂದ್ರೆ ನೀವೊಂದು ಇನಿಷಿಯೇಟಿವ್ ತರ್ತೀರಾ, ಯಾವ್ದೋ ಒಂದು ಪ್ರಾಜೆಕ್ಟ್ ತರ್ತೀರಾ,
ಆ ಪ್ರಾಜೆಕ್ಟ್ ಅಲ್ಲಿ ನಿಜವಾಗ್ಲೂ ಆ ಪೊಲ್ಯೂಷನ್ ಕಂಟೆಂಟ್ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ 0 ಪ್ರೈಸ್ ಅಂತ ಹೇಳ್ಬಿಟ್ಟು 5 crore ಅಷ್ಟು ಪ್ರೈಸ್ ಅವಾರ್ಡ್ ಮಾಡ್ತಾ ಇದಾರಂತೆ. ಅಂದ್ರೆ ವೆರಿಫೈಡ್ ಬೇಸಿಸ್ ಮೇಲೆ ನಿಜವಾಗ್ಲೂ ಅದು ವರ್ಕ್ ಆಗ್ತದೆ ಅಂತ ಗೊತ್ತಾದಾಗ ಅದ್ರ ಬೇಸಿಸ್ ಮೇಲೆ ಪ್ರೈಸ್ ಕೊಡುವಂಥದ್ದು. ಸೊ ಇದು ಈ ಅವಾರ್ಡ್ ನ ಯಾರು ಕೊಡ್ತಾರಂತದ್ದು, ಇದನ್ನ ಕೊಡ್ತಾರಂತದ್ದು ಸ್ಕೂಲ್ ಆಫ್ ಪಾಲಿಸಿ ಅಂಡ್ ಗವರ್ನೆನ್ಸ್ ಅಂತ. ಸ್ಕೂಲ್ ಆಫ್ ಪಾಲಿಸಿ ಅಂಡ್ ಗವರ್ನೆನ್ಸ್ ಅಂತ ಹೇಳ್ಬಿಟ್ಟು ಇವರು ಒಂದು ಪ್ರೈವೇಟ್ ಅವ್ರು ಕೊಡ್ತಿರೋಂಥದ್ದಾಗಿರುತ್ತೆ. ಬಟ್ ಯಾಕೆ ಪ್ರೈವೇಟ್ ಅವ್ರು ಕೊಡ್ತಾ ಇದಾರೆ ಅಂತಂದ್ರೆ ಇವರು CSR ಪ್ರೋಗ್ರಾಮ್ ಏನಿದೆಯಲ್ಲ ಅದ್ರ ಜೊತೆ ಕೊಲಾಬ್ರೇಟ್ ಆಗಿ ಮಾಡ್ತಾ ಇರೋಂಥದ್ದು. ಸೊ ಇದೊಂದು ಇಂಡಿಯಾದ ಫಸ್ಟ್ ರಿಸಲ್ಟ್ ಬೇಸ್ಡ್ ನ್ಯಾಷನಲ್ ಎನ್ವಿರಾನ್ಮೆಂಟ್ ಪ್ರೈಸ್ ಆಗಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಇದನ್ನ ಯಾರ್ಯಾರಿಗೆಲ್ಲ ಕೊಡ್ತಾರೆ, ಯಾರ್ಯಾರಿಗೆಲ್ಲ ಅಂತಂದ್ರೆ ಅದು ಒಂದು ಸ್ಟಾರ್ಟ್ಅಪ್ ಆಗ್ಬೋದು, NGO ಆಗ್ಬೋದು, ಕಂಪನಿ ಆಗ್ಬೋದು, ಅಥವಾ ಮುನ್ಸಿಪಲ್ ಸಿಟಿ ಆಗ್ಬೋದು, ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗ್ಬೋದು, ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಪ್ರಾಜೆಕ್ಟ್ಗಳು ಬಟ್ ರಿಸಲ್ಟ್ ಬೇಸ್ಡ್ ಆಗಿರ್ಬೇಕು. ಯಾವ ರೀತಿ ರಿಸಲ್ಟ್ ಬೇಸ್ಡ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಒಂದು ಬೇಸ್ ಲೈನ್ ಇಟ್ಕೊಂಡಿರ್ತಾರೆ. ಈಗ 2015 ಇಟ್ಕೋತಾರೆ ಅಂತ ಅನ್ಕೊಳ್ಳೋಣ. 2015 ಅಥವಾ 2026 2026 ಇದೀವಲ್ಲ, 2026 ಇಟ್ಕೋತಾರೆ. 2026 ಇಂದ 27. ಸೊ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಎವಿಡೆನ್ಸ್ ಬೇಸ್ ನೀವು ಕೊಡುವಂತದ್ದಲ್ಲ, ಅದಕ್ಕೆ ಎವಿಡೆನ್ಸ್ ಥರ್ಡ್ ಪಾರ್ಟಿ ಇಂಡಿಪೆಂಡೆಂಟ್ ಪಾರ್ಟಿ ಮಾನಿಟರ್ ಮಾಡಿ ರಿಸಲ್ಟ್ಸ್ ಕೊಡಬೇಕು. ಸೊ ಇಫ್ ಇನ್ ಕೇಸ್ ಮತ್ತೆ ಆ ಪ್ರಾಜೆಕ್ಟ್ ರಿಯಲ್ ಟೈಮ್ ಅಲ್ಲಿ ಇರಬೇಕು, ವರ್ಕ್ ಆಗ್ತದೆ ಅಂತ ಗೊತ್ತಾಗಬೇಕು. ಸೊ ಆ ಟೈಮಲ್ಲಿ ಮಾತ್ರ ಈ ಒಂದು ಕ್ಯಾಶ್ ಪ್ರೈಸ್ ನ ಕೊಡ್ತಾರೆ. ನೆನ್ಪಿಟ್ಕೋಬೇಕಾಗುತ್ತೆ ಯಾರು ಕೊಡ್ತಿರೋಂಥದ್ದು ಸ್ಕೂಲ್ ಆಫ್ ಪಾಲಿಸಿ ಅಂಡ್ ಗವರ್ನೆನ್ಸ್. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೆ? ಹೊಸದಾಗಿ ಪ್ರಾರಂಭಿಸಲಾದ 0 ಪ್ರೈಸ್ಗೆ ಸಂಬಂಧಿಸಿದ ಕೆಳಗಿನಗಳನ್ನು ಪರಿಗಣಿಸಿ. ಇದು ಮಾಲಿನ್ಯ ಕಡಿತದ ಅಳೆಯಬಹುದಾದ ಫಲಿತಾಂಶ, ಅಂದ್ರೆ ಅದು ಎವಿಡೆನ್ಸ್ ಇರಬೇಕು. ಅಳೆಯಬಹುದಾದ ಫಲಿತಾಂಶಗಳಿಗೆ ಹಣಕಾಸಿನ ಪ್ರತಿಫಲವನ್ನು ಜೋಡಿಸುವ ಭಾರತದ ಮೊದಲ ಫಲಿತಾಂಶ ಆಧಾರಿತ ಪರಿಸರ ಪ್ರಶಸ್ತಿಯಾಗಿದೆ. ಕರೆಕ್ಟ್. ಇದನ್ನು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ನೀಡುತ್ತದೆ. ಅಲ್ಲ, ಇದನ್ನು ಕೊಡ್ತಾ ಇರೋದು ಸ್ಕೂಲ್ ಆಫ್ ಗವರ್ನೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ. ಮೂರನೇದು ಬಂದು ಇದಕ್ಕೆ ನೈಜ ಪ್ರಾಯೋಗಿಕ ಯೋಜನೆಗಳಿಂದ ಸ್ವತಂತ್ರವಾಗಿ ಪರಿಶೀಲಿಸದ ಮಾಲಿನ್ಯ ಕಡಿತದ ಡೇಟಾಗಳ ಅಗತ್ಯವಿದೆ. ಹೌದು, ಇದಕ್ಕೆ ಥರ್ಡ್ ಪಾರ್ಟಿ ಮಾನಿಟರ್ ಮಾಡಿ ಅಥವಾ ರಿಸಲ್ಟ್ ಕೊಟ್ಟಿರುವಂತಹ ಡೇಟಾಗಳಿದ್ದಾಗ ಮಾತ್ರ ಇದನ್ನು ಕೊಡುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತೆ 3 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ 75 years ಆಫ್ ಸೋಷಿಯಲ್ ಸೆಕ್ಯೂರಿಟಿ. ಈ ಒಂದು ಎಂಪ್ಲಾಯಿ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಏನಿದೆಯಲ್ಲ, ಸೊ ಇದು ಈಗ 75 ವರ್ಷಗಳನ್ನ ಕವರ್ ಮಾಡಿದೆ. ಎಂಪ್ಲಾಯಿ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಇದೆಯಲ್ಲ, ಇದು 75 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಟಾರ್ಟ್ ಆದಾಗ 1952 ನಲ್ಲಿ ಇದರ ಒಂದು ಬೆನಿಫಿಟ್ ತಗೋತಿದ್ದವರು 1.2 lakh ಅಂತೆ, ಅಂದ್ರೆ 1,20,000 ಅಂತ. ಈಗ 15 ಕೋಟಿಗೂ ಈ ಇನ್ಸೂರೆನ್ಸ್ ಕವರೇಜ್ ಬರ್ತಾ ಇದೆ. 15 ಕೋಟಿ ಜನಗಳಿಗೆ ಇದರ ಇನ್ಸೂರೆನ್ಸ್ ಬೆನಿಫಿಟ್ ಇದೆ. ಸೊ ಏನಿದು ಈ ಎಂಪ್ಲಾಯಿ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂದ್ರೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ, ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ಇದನ್ನ ಎಸ್ಟಾಬ್ಲಿಷ್ ಮಾಡುವಂತ ಆಕ್ಟ್ ಏನಂತಂದ್ರೆ ESI ಆಕ್ಟ್ ಅಥವಾ ಎಂಪ್ಲಾಯೀಸ್ ಸ್ಟೇಟ್ ಇನ್ಸೂರೆನ್ಸ್ ಆಕ್ಟ್ 1948 ಅಲ್ಲಿ ಈ ಆಕ್ಟ್ ಯೂಸ್ ಮಾಡ್ಕೋತಾರೆ. ಬಟ್ ಎಸ್ಟಾಬ್ಲಿಷ್ ಆಗಿದ್ದು 1952 ನಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ ಇದು ವರ್ಕ್ ಮಾಡ್ತಾ ಇರೋಂಥದ್ದು ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಏನ್ ಬರ್ತಲ್ಲ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಮತ್ತೆ ಇದ್ರ ಕೆಲಸ ಏನಂತಂದ್ರೆ ಇನ್ಸೂರೆನ್ಸ್ ಕವರೇಜ್ ನ ಕೊಡುವಂಥದ್ದು, ಸೋಷಿಯಲ್ ಸೆಕ್ಯೂರಿಟಿ ಇನ್ಶೋರ್ ಮಾಡುವಂಥದ್ದು. ಯೂಶಲಿ ನಾವು ಎಲ್ಲಿ ನೋಡ್ತೀವಿ ಇದನ್ನ ಆರ್ಗನೈಸ್ ಸೆಕ್ಟರ್ ಗಳಲ್ಲಿ ನೋಡ್ತೀವಿ. ಆರ್ಗನೈಸ್ ಸೆಕ್ಟರ್ ಗಳಲ್ಲಿ ಸೋಷಿಯಲ್ ಸೆಕ್ಯೂರಿಟಿನ ಎನ್ಶೋರ್ ಮಾಡೋದಕ್ಕೆ ಇರುವಂತದ್ದಾಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದಾಗಿರುತ್ತೆ, ಈ ಒಂದು ಹೆಲ್ತ್ ಇನ್ಸೂರೆನ್ಸ್ ಆಗ್ಬೋದು, ಲೈಫ್ ಇನ್ಸೂರೆನ್ಸ್ ಆಗ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇನ್ಸೂರೆನ್ಸ್ ಗಳನ್ನ ಕವರ್ ಮಾಡುವಂತದ್ದಾಗ್ಬೋದು. ಹೆಲ್ತ್ ಇನ್ಸೂರೆನ್ಸ್ ಅಥವಾ ಆನ್ಯುವಲ್ ಚೆಕ್ಅಪ್ ಇನ್ಸೂರೆನ್ಸ್ ಗಳಾಗ್ಬೋದು. ಬೇರೆ ರೀತಿಯಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆ ರೀತಿಯಾದ ಸಂಬಂಧಪಟ್ಟಂತಹ ಇನ್ಸೂರೆನ್ಸ್ ಕವರೇಜ್ ಗಳಾಗ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇನ್ಸೂರೆನ್ಸ್ ಕೊಡೋದಕ್ಕೆ ಇರುವಂತದ್ದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ? ನೌಕರರ ರಾಜ್ಯ ವಿಮಾ ನಿಗಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ESIC ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಬರುವ ಶಾಸನಬದ್ಧ ಸಂಸ್ಥೆಯಾಗಿದೆ. ಕರೆಕ್ಟ್. ESI ಕಾಯ್ದೆಯನ್ನು 1952ರಲ್ಲಿ ಜಾರಿಗೊಳಿಸಾಯಿತು. ಇಲ್ಲ, ESI ಎಸ್ಟಾಬ್ಲಿಷ್ ಆಗಿದ್ದು 1952ರಲ್ಲಿ, ಆದ್ರೆ ಈ ಕಾಯ್ದೆ ಬಂದಿದ್ದು 1948 ಅಲ್ಲಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ESIC ಅನಾರೋಗ್ಯ, ಮಾತೃತ್ವ ಮತ್ತು ಅಂಗವೈಕಲ್ಯಕ್ಕೆ ನಗದು ಸಹಾಯವನ್ನು ಒದಗಿಸುತ್ತದೆ. ಹೌದು, ಈಗ ಬೇರೆ ಬೇರೆ ಕಾಸ್ಗಳಿಗೆ ಇದು ಇನ್ಸೂರೆನ್ಸ್ ಕವರೇಜ್ ನ ಕೊಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಇರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ PM ಮೋದಿ ಕನ್ಫರ್ಮ್ ವಿತ್ ಇಸ್ರೇಲ್ಸ್ ಸ್ಪೀಕರ್ ಆಫ್ ದ ನೆಸೆಟ್ ಮೆಡಲ್ ಅಂತ ಹೇಳ್ಬಿಟ್ಟು. ಸ್ಪೀಕರ್ ಆಫ್ ದ ನೆಸೆಟ್ ಮೆಡಲ್ ಇದನ್ನ ಯಾರು ಕೊಡ್ತಾರ ಅಂತದ್ದು? ಇಸ್ರೇಲ್ ಅವ್ರು ಕೊಡ್ತಾರ ಅಂತದ್ದು. ಫಾರ್ ದ ಫಸ್ಟ್ ಟೈಮ್ ಒಬ್ಬ ಪೊಲಿಟಿಕಲ್ ಲೀಡರ್ಗೆ ಇಸ್ರೇಲ್ ಕೊಡ್ತಾರ ಅಂತದಾಗಿರುತ್ತೆ. ಏನಿದು ನೆಸೆಟ್ ಅಂತಂದ್ರೆ? ನೆಸೆಟ್ ಅಂತಂದ್ರೆ ಇಸ್ರೇಲ್ ಅಲ್ಲಿ ಇರುವಂತಹ ಪಾರ್ಲಿಮೆಂಟ್ ಇಟ್ಟಿರುವಂತ ಹೆಸರಾಗಿರುತ್ತೆ ಅಷ್ಟೇ. ಇಸ್ರೇಲ್ ಅಲ್ಲಿ ಪಾರ್ಲಿಮೆಂಟ್ ಏನಿದೆಯಲ್ಲ, ಈ ಪಾರ್ಲಿಮೆಂಟ್ ಇರುವಂತದ್ದು ಜೆರುಸಲೆಂ ಬಂದು ಪ್ಯಾಲೆಸ್ತೈನ್ ಮತ್ತೆ ಇಸ್ರೇಲ್ಗೆ ಇರುವಂತ ಜಾಗ ಇದು. 4 ಜಾಗ ಇದೆ. ಸೊ ಅಲ್ಲಿ ಇದರ ಒಂದು ಸುಪ್ರೀಂ ಕೋರ್ಟ್ ಆಗ್ಲಿ ಮತ್ತೆ ನೆಸೆಟ್ ಆಗ್ಲಿ ಪಾರ್ಲಿಮೆಂಟ್ ಆಗ್ಲಿ ಇರುವಂತದ್ದಾಗಿರುತ್ತೆ. ಸೊ ಅಲ್ಲಿ ರೆಕಗ್ನೈಸ್ ಮಾಡಿ ಮೋದಿ ಅವರಿಗೆ ಈಗ ಮೆಡಲ್ ಕೊಟ್ಟಿರುವಂತದ್ದು ಸ್ಪೀಕರ್ ಆಫ್ ದ ನೆಸೆಟ್ ಮೆಡಲ್ ಅಂತ ಹೇಳ್ಬಿಟ್ಟು. ಈಗ ನಾವು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೀವಿ ಪೂರ್ತಿಯಾಗಿ. ಹಾಗಿದ್ರೆ ಪ್ಯಾಲೆಸ್ತೈನ್ ಕತೆ ಇಲ್ಲ. 2018ರಲ್ಲೂ ಕೂಡ ನಮ್ಗೆ ಗ್ರ್ಯಾಂಡ್ ಕಾಲರ್ ಆಫ್ ದಿ ಸ್ಟೇಟ್ ಆಫ್ ದ ಪ್ಯಾಲೆಸ್ತೈನ್ ಅಂತ ಅವಾರ್ಡ್ ಬಂದಿದೆ ಮೋದಿ ಅವರಿಗೆ. ಅಂದ್ರೆ
ನಮ್ದು ಬ್ಯಾಲೆನ್ಸ್ ಅಪ್ರೋಚ್ ಇದೆ. ಪ್ಯಾಲೆಸ್ತೈನ್ ಆಗಲಿ ಇಸ್ರೇಲ್ ಆಗಲಿ ಬ್ಯಾಲೆನ್ಸ್ ಅಪ್ರೋಚ್ ಇದೆ. ಸೊ ಹಾಗಾಗಿ ಇದು ನೋಡ್ಕೋಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಇಸ್ರೇಲ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಸಲ ಎಕ್ಸಾಂಪಲ್ ಕೇಳ್ತಾನೆ ಇರ್ತಾರೆ, ಇಸ್ರೇಲ್ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ದು ಅಂತ ಕೇಳ್ತಾರೆ. ನೀವು ಜೆಲ್ಸ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಜೆಲ್ಸ್ ಈಗ ಆಂಟಿ ಕ್ಲಾಕ್ ವೈಸ್ ನೋಡ್ತೀವಿ ಅನ್ನೋದ್ರೆ ಬಾರ್ಡರಿಂಗ್ ಯಾರ್ಯಾಗಿರುವಂತದ್ದು ಜೋರ್ಡನ್, ಈಜಿಪ್ಟ್, ಎಲ್ ಬಂದು ಲೆಬನಾನ್, ಎಸ್ ಬಂದು ಸಿರಿಯಾ. ಜೆಲ್ಸ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಕೆಲವೊಂದು ಪ್ಲೇಸಸ್ಗಳು ತೆಲ್ ಅವೀವ್, ಮತ್ತೆ ವೆಸ್ಟ್ ಬ್ಯಾಂಕ್, ಜೆರುಸೆಲಮ್, ಗಾಜಾ ಸ್ಟ್ರಿಪ್ ಇವೆಲ್ಲ ಕೇಳ್ತಾರೆ. ಮತ್ತೆ ವಾಟರ್ ಬಾಡಿ ಯಾವ್ದು ಸರೌಂಡಿಂಗ್ ಅಲ್ಲಿ ಇರುವಂತಂದ್ರೆ ಮೆಡಿಟರೇನಿಯನ್ಸಿಗೆ ಬಾರ್ಡರ್ ಆಗಿರುತ್ತೆ. ಮತ್ತೆ ಇದೇನಿದೆಯಲ್ಲ ಗೋಲನ್ ಹೈಟ್ಸ್, ವೆಸ್ಟ್ ಬ್ಯಾಂಕ್ ಮತ್ತೆ ಗಾಜಾ ಸ್ಟ್ರಿಪ್ಸ್ ಇದೆಲ್ಲ ಬಂದು ಪ್ಯಾಲೆಸ್ತೈನ್ಗೆ ಲೊಕೇಟ್ ಆಗಿರುವಂತ ಜಾಗಗಳಾಗಿರ್ತವೆ. ಇಂಪಾರ್ಟೆಂಟ್. ಪ್ರಧಾನಮಂತ್ರಿ ಮೋದಿ ಅವರಿಗೆ ನೀಡಿದ ಸ್ಪೀಕರ್ ಆಫ್ ದಿ ಸೆನೆಟ್ ಮೆಡಲ್ ಗೆ ಸಂಬಂಧಿಸಿದ ಕೆಳಗಿನಗಳನ್ನು ಪರಿಗಣಿಸಿ. ಇಸ್ರೇಲ್ ಇಂದ ಈ ಅತ್ಯುತ್ತಮ ಸಂಸದೀಯ ಗೌರವವನ್ನು ಪಡೆದ ಮೊದಲ ರಾಜಕೀಯ ನಾಯಕ ಪ್ರಧಾನಿ ಮೋದಿ. ಅವರು ಫಸ್ಟ್ ಟೈಮ್ ಕೊಡ್ತಿರುವಂತದ್ದಾಗಿದೆ. ಇದು ಸರಿಯಾಗಿದೆ. ಅವರು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಎರಡರಿಂದಲೂ ಅತ್ಯುನ್ನತ ಗೌರವಗಳನ್ನು ಪಡೆದಿದ್ದಾರೆ. ಹೌದು, ಈಗ ಇಸ್ರೇಲ್ ಇಂದ ಸಿಕ್ಕಿದೆ, 2018ರಲ್ಲಿ ಪ್ಯಾಲೆಸ್ತೈನ್ ಇಂದ ಸಿಕ್ಕಿತ್ತು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇಸ್ರೇಲ್ನ ರಾಜಧಾನಿ ತೆಲ್ ಅವೀವ್ ಆಗಿದ್ದು ಅಲ್ಲಿಯೇ ನೆಸೆಟ್ ಸಂಸತ್ತು ಇದೆ. ಇಲ್ಲ, ಇದು ತೆಲ್ ಅವೀವ್ ಅಲ್ಲ, ಇದರ ಒಂದು ರಾಜಧಾನಿ, ಇಸ್ರೇಲ್ನ ರಾಜಧಾನಿ ಬಂದು ಜೆರುಸೆಲಂ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಗ್ರಾಮ ಪಂಚಾಯತ್ ಟೋಲ್ಡ್ ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್ ಫಾರ್ SSLC ಸ್ಟೂಡೆಂಟ್ ಟು ಸ್ಟಡಿ ರೌಂಡ್ ದ ಕ್ಲಾಕ್ ಅಟ್ ಅರಿವು ಕೇಂದ್ರಾಸ್. ಏನಂತಂದ್ರೆ 24/7 SSLC ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಹಾಗಾಗಿ ಅದಕ್ಕೊಂದು ಸಾಕಷ್ಟು ಕ್ರಮಗಳನ್ನ ತಗೋಬೇಕು ಅಂತೇಳಿ ಅರಿವು ಕೇಂದ್ರಗಳಿಗೆ ಹೇಳ್ತಾ ಇರೋಂಥದ್ದು. ಅರಿವು ಕೇಂದ್ರಗಳನ್ನ ಮ್ಯಾನೇಜ್ ಮಾಡ್ತಾ ಇರೋಂಥದ್ದು ಗ್ರಾಮ ಪಂಚಾಯತಿ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ RDPR ಅಂತ ಕರಿತೀವಿ. RDPR ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್. ಆ ಒಂದು ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಅವ್ರು ಮ್ಯಾನೇಜ್ ಮಾಡ್ತಾ ಇರೋದು ಈ ಅರಿವು ಕೇಂದ್ರಗಳಾಗಿರುತ್ತೆ. ಏನು ಈ ಅರಿವು ಕೇಂದ್ರಗಳು? ಈಗೇನು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಎಸ್ಟಾಬ್ಲಿಷ್ ಆದಂತ ಕಮ್ಯುನಿಟಿ ಸ್ಟಡಿ ಸೆಂಟರ್ಗಳು ಅಥವಾ ಒಂದು ಲೈಬ್ರರಿಗಳಿರ್ತಾವಲ್ಲ, ಸೊ ಅವನ್ನ ಅರಿವು ಕೇಂದ್ರಗಳಾಗಿ ಮಾಡ್ತಾರೆ. ಹೇಗೆ ಅಂತಂದ್ರೆ ಕೆಲವೊಂದು ಡಿಜಿಟಲ್ ಟಚ್ ಕೊಟ್ಟು, ಕೆಲವೊಂದು ಬೇರೆ ಫೆಸಿಲಿಟೀಸ್ ಕೊಟ್ಟು ಸೊ ಮಾಡುವಂಥದ್ದು. ಯಾವ ರೀತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಬಹುದು, ಈಗ SSLC ಮಕ್ಕಳಿಗೆ 24/7 ಓದೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಈಗ ಇನ್ಫ್ರಾಸ್ಟ್ರಕ್ಚರ್, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಅಂತ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಇತ್ತು ಅಂತಂದ್ರೆ ಅದನ್ನ ಫಿಲ್ ಮಾಡ್ಕೊಡ್ತಾರೆ. ಡಿಜಿಟಲ್ ಟಚ್ ಕೊಡುವಂಥದ್ದು, ಲ್ಯಾಪ್ಟಾಪ್, ಇಂಟರ್ನೆಟ್ ಮತ್ತೆ ಸೈಬರ್ ಸಂಬಂಧಪಟ್ಟಂತ ಅಥವಾ ಏನು ಡಿಜಿಟಲ್ ಬೇಕಾದಂತ ಕೆಲವೊಂದು ಫೆಸಿಲಿಟೀಸ್ ನ ಕೊಡುವಂತದ್ದಾಗಬಹುದು. ಆನ್ಲೈನ್ ಸಪೋರ್ಟ್ ಕೊಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ನೀವು ಪ್ರಿಪೇರ್ ಆಗ್ತೀವಿ ಅಂತಂದ್ರೆ ಆನ್ಲೈನ್ ಮತ್ತೆ ಆಫ್ಲೈನ್ ಸಪೋರ್ಟ್ ನ ಆ ಒಂದು ಅರಿವು ಕೇಂದ್ರಗಳೇ ಸಿಗ್ತಾ ಹೋಗುತ್ತೆ. ಮತ್ತೆ ಓದುವ ಬೆಳಕು ಅಂತೇಳಿ ಒಂದು ಮೆಂಬರ್ಶಿಪ್ ಕೊಡ್ತಾರೆ. ಮೆಂಬರ್ಶಿಪ್ ಅಂತಂದ್ರೆ ಈ ಓದೋ ಮಕ್ಕಳುಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರಿಯಾರಿಟಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ 6ರಿಂದ 18 ವರ್ಷ ಯಾರು ಇರ್ತಾರಲ್ಲ, ಸೊ ಅವ್ರಗಳಿಗೆ ಓದುವ ಬೆಳಕು ಅಂತೇಳಿ ಮೆಂಬರ್ಶಿಪ್ ಇವ್ರು ಕೊಡ್ತಾರೆ. ಅಷ್ಟೇ ಅಲ್ಲದೆ, ಈಗ ಫಾರ್ ಎಕ್ಸಾಂಪಲ್ ರೂರಲ್ ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಸ್ವಲ್ಪ ಇಂಗ್ಲಿಷ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಇಂಗ್ಲಿಷ್ ಲರ್ನಿಂಗ್ ನ ಪ್ರಮೋಟ್ ಮಾಡೋದಕ್ಕೆ ಬ್ರಿಟಿಷ್ ಕೌನ್ಸಿಲ್ ಜೊತೆ MOU ಸೈನ್ ಮಾಡಿದೆ ಈ ಅರಿವು ಕೇಂದ್ರಗಳು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈಗ ಆಸ್ಟ್ರೋಫಿಸಿಕ್ಸ್ ಅಂತ ಬಂದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಜೊತೆ ಕೈ ಜೋಡಿಸಿ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಥಿಂಗ್ಸ್, ಫಾರ್ ಎಕ್ಸಾಂಪಲ್ ಯಾವುದು ಟೆಲಿಸ್ಕೋಪ್ಗಳಾಗ್ಬೋದು, ಈ ತರದನ್ನೆಲ್ಲ ಪ್ರೊವೈಡ್ ಮಾಡಿಸ್ತಾರೆ. ಅಟ್ಲೀಸ್ಟ್ ಆ ರಿಯಲ್ ಟೈಮ್ ಅಲ್ಲಿ ಅದೊಂದು ಸ್ಟಡಿ ಮಾಡಲಿ ಅಂತ ಹೇಳಿ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ಗಳು ನಿಮಗೆ ಅರಿವು ಕೇಂದ್ರದಲ್ಲಿ ಸಿಗುತ್ತಾರೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ, ಇದನ್ನ ಮ್ಯಾನೇಜ್ ಮಾಡ್ತಾ ಇರುವಂತದ್ದು RDPR ಅಥವಾ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ? ಕರ್ನಾಟಕದ ಅರಿವು ಕೇಂದ್ರಗಳಿಗೆ ಸಂಬಂಧಿಸಿದ ಕೆಳಗಿನಗಳನ್ನು ಪರಿಗಣಿಸಿ. ಗ್ರಾಮೀಣ ಪ್ರದೇಶಗಳಲ್ಲಿ ಅರಿವು ಕೇಂದ್ರಗಳು ಸಮುದಾಯ ಕಲಿಕೆ ಮತ್ತು ಗ್ರಂಥಾಲಯ ಸ್ಥಳಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಹೌದು, ಕರೆಕ್ಟ್ ಆಗಿದೆ. ಇವುಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ವಹಿಸುತ್ತದೆ. ಅವರೇ ನೋಡ್ಕೊಳ್ತಾ ಇರುವಂತದ್ದು. ಇದು ಕರೆಕ್ಟ್ ಆಗಿದೆ. ಕಲಿಕೆಯನ್ನು ಹೆಚ್ಚಿಸಲು ಕೆಲವು ಕೇಂದ್ರ ವೈಜ್ಞಾನಿಕ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಪಾಲುದಾರಿಕೆಗಳನ್ನು ಹೊಂದಿವೆ. ಹೌದು, ಇದು ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ವರ್ಕ್ ಟು ಲೇ ಕಾಂಕ್ರೀಟ್ ಫಾರ್ 2 ನ್ಯೂ ಕೈಗಾ ಯೂನಿಟ್ಸ್ ಲಾಂಚ್. ಕೈಗಾ ಯೂನಿಟ್ ಏನಿದೆಯಲ್ಲ, ನ್ಯೂಕ್ಲಿಯರ್ ಯೂನಿಟ್ ಕರ್ನಾಟಕದಲ್ಲಿ ಇರುವಂತದ್ದು, ಉತ್ತರ ಕರ್ನಾಟಕದಲ್ಲಿ ಇರುವಂತದ್ದು ಕಾಳಿ ನದಿ ಮೇಲೆ. ಸೊ ಈಗೇನ್ ಮಾಡ್ತಾ ಇದಾರೆ ಅಂತಂದ್ರೆ, ಅದು ವರ್ಕ್ ಆಗ್ತಿದ್ದು 4 ಯೂನಿಟ್ ಇತ್ತು. ಒಟ್ಟು 4 ಯೂನಿಟ್ ಇತ್ತು. ಈಚ್ ಬಂದು ಒಂದೊಂದು 220 ಮೆಗಾವ್ಯಾಟ್ ಅಷ್ಟು ಜನರೇಟ್ ಮಾಡ್ತಿದ್ದು ಎನರ್ಜಿನ. ಸೊ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಇನ್ನ 2 ಯೂನಿಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನ 2 ಯೂನಿಟ್ ಜಾಸ್ತಿ ಮಾಡಿದ್ರೆ ಕೆಪಾಸಿಟಿನ ಜಾಸ್ತಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸುದ್ದಿನಲ್ಲಿದೆ. ಈ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಬೇಕಾಗಿರುವಂತದ್ದು ಸ್ವಲ್ಪ ಕೈಗಾ ಬಗ್ಗೆ. ಕೈಗಾ ಲೊಕೇಟ್ ಆಗಿರುವಂತದ್ದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಕಾಳಿ ರಿವರ್ ಏನಿದೆಯಲ್ಲ, ಸೊ ಆ ಕಾಳಿ ರಿವರ್ ನ ದಡದಲ್ಲಿ ಲೊಕೇಟ್ ಆಗಿರುವಂತಹ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಆಗಿದೆ. ಸೊ ಇದನ್ನ ಯಾರು ಮ್ಯಾನೇಜ್ ಮಾಡ್ತಾ ಇರುವಂತದ್ದು, ಇದನ್ನ ಮ್ಯಾನೇಜ್ ಮಾಡ್ತಾ ಇರೋದು, ಆಪರೇಟ್ ಮಾಡ್ತಿರುವಂತದ್ದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರು ಮಾಡ್ತಾ ಇರುವಂತದ್ದು. ಈ ಒಂದು ಇದೇನಿದೆಯಲ್ಲ, ಇದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಒಂದು PSU ಆಗಿರುತ್ತೆ. ಇದು ಯಾವ್ದು ಗಾಡಿ ಕೆಲಸ ಮಾಡುತ್ತೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಯಾವ್ದು ಗಾಡಿ ಕೆಲಸ ಮಾಡುತ್ತೆ ಅಂತಂದ್ರೆ PMO ಆಫೀಸ್ ಡೈರೆಕ್ಟ್ ಆಗಿ ಕೆಲಸ ಮಾಡುವಂತದ್ದು. ಸೊ ಹಾಗಾಗಿ ಇದನ್ನ ಮ್ಯಾನೇಜ್ ಮಾಡ್ತಿರುತ್ತೆ. ಯಾವ್ದು ಅಂತಂದ್ರೆ NPCIL ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಅವರು ರೆಗ್ಯುಲೇಟ್ ಮಾಡ್ತಿರ್ತಾರೆ. ಮತ್ತೆ ಈಗ ನಾನು ಆಲ್ರೆಡಿ ಹೇಳಿದೆ, ಇದರಲ್ಲಿ 4 ಯೂನಿಟ್ಗಳು ಆಲ್ರೆಡಿ ಆಕ್ಟಿವ್ ಆಗಿದೆ. ಮತ್ತೆ ಇದು ಸ್ಪೆಷಾಲಿಟಿ ಏನಂತಂದ್ರೆ ಪ್ರೆಸರೈಸ್ಡ್ ವಾಟರ್ ಟೈಪ್. ಇದು
ಸೊ PHWR ಅಂತ ಹೇಳ್ತೀವಿ, ಪ್ರೆಷರೈಸ್ಡ್ ಹೆವಿ ರಿಯಾಕ್ಟರ್ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಡ್ಯೂಟೇರಿಯಂ ವಾಟರ್ ನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಮಾಡರೇಟ್ಸ್ ಆಗಿ ಕೂಲೆಂಟ್ಸ್ ಆಗಿ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಯೂಸ್ ಮಾಡುವಂತಾಗಿರುತ್ತೆ. ಅದು ಬಿಟ್ಟರೆ ಯುರೇನಿಯಂ ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕೆಲವೊಂದು ನೋಟಬಲ್ ಫ್ಯಾಕ್ಟ್ಸ್ ಅಂತ ಬಂದಾಗ ಇಲ್ಲಿ ಎನರ್ಜಿ ಏನ್ ಜನರೇಟ್ ಆಗುತ್ತಲ್ಲ ಅದರಲ್ಲಿ 33% ಕರ್ನಾಟಕಕ್ಕೆ ಆಗುತ್ತೆ, ಇನ್ನು 67% ಹೊರಗಡೆ ಬೇರೆ ಬೇರೆ ಕಡೆ ಗ್ರಿಡ್ ಕನೆಕ್ಷನ್ ಕೊಟ್ಟು ಕಳಿಸ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ಇದೊಂದು ರೆಕಾರ್ಡ್ ಏನಂತಂದ್ರೆ ಕಂಟಿನ್ಯೂಸ್ ಆಗಿ 962 ದಿನ ಕೆಲಸ ಮಾಡಿದಂತ ರೆಕಾರ್ಡ್. 962 ದಿನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಹಾಗಾಗಿ ಇದು ಸುದ್ದಿನಲ್ಲಿ ಇರುವಂತದ್ದು, ಐ ಮೀನ್ ಅದಕ್ಕೋಸ್ಕರ ಇದು ಫೇಮಸ್ ಆಗಿರುವಂತದ್ದಾಗಿರುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ತರ ಬರ್ಬೋದು, ಕೈಗಾ ಅಣು ಸ್ಥಾವರಕ್ಕೆ ಸಂಬಂಧಿಸಿದ ಕೆಳಗಿನ ನೀಡಿಯನ್ನು ಪರಿಗಣಿಸಿ. ಕೈಗಾ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ಕಾಳಿ ನದಿಯ ಸಮೀಪದಲ್ಲಿದೆ. ಕರೆಕ್ಟ್ ಆಗಿದೆ. ಕೈಗಾವನ್ನು ಪರಮಾಣು ಶಕ್ತಿ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಡಿಯಲ್ಲಿ ಬರುವ ಸಾರ್ವಜನಿಕ ವಲಯ ಉದ್ಯಮವಾದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಹೌದಲ್ವಾ? ಸೊ ಇವರೇ ನಿರ್ವಹಿಸ್ತಾ ಇರುವಂತದ್ದು. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 2 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಆಕ್ಟಿವಿಸ್ಟ್ ಡಿಮ್ಯಾಂಡ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಟ್ಯಾಗ್ ಫಾರ್ ಅಪ್ಪೆಮಿಡಿ ಗ್ರೋಯಿಂಗ್ ಏರಿಯಾಸ್ ಅಕ್ರಾಸ್ ಕರ್ನಾಟಕ ಅಥವಾ ಏರಿಯಾಸ್ ಇನ್ ಕರ್ನಾಟಕ. ಏನಂತಂದ್ರೆ ಅಪ್ಪೆಮಿಡಿ ಅನ್ನೋದು ಒಂದು ಮ್ಯಾಂಗೋ ಟೈಪ್ ಇದೆ. ಇದನ್ನ ಯೂಶಲಿ ಮಲೆನಾಡಲ್ಲಿ ಬೆಳೆಯುವಂಥದ್ದು. ಇನ್ಫ್ಯಾಕ್ಟ್ ಇಟ್ಸ್ ಎಂಡೆಮಿಕ್ ಟು ಮಲೆನಾಡು. ಇದು ಮಲೆನಾಡಲ್ಲಿ ಸಿಗುವಂತದ್ದಾಗಿದೆ. ಇಟ್ ಇಸ್ ಎಂಡೆಮಿಕ್ ಟು ಮಲೆನಾಡಲ್ಲಿ ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು. ಸೊ ಇಲ್ಲಿ ಬೆಳೆಯುವಂಥದ್ದು ಒಂದು ಮ್ಯಾಂಗೋ ಆಗಿದೆ. ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದು ಆಸಿಡ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತ. ಇದರಲ್ಲಿ ಒಳ್ಳೆ ಆಸಿಡ್ ಕಂಟೆಂಟ್ ಇದೆ, ಮತ್ತೆ ಒಳ್ಳೆ ಸ್ಟ್ರಾಂಗ್ ಅರೋಮಾ ಇದೆ, ಜೊತೆಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಸೊ ತುಂಬಾ ಒಂಥರ ಸ್ಪೆಸಿಫಿಕ್ ಆಗಿರುವಂಥದ್ದು. ಸೊ ಅದಕ್ಕೆ GI ಟ್ಯಾಗ್ ಕೊಟ್ಟಿರುವಂಥದ್ದು. ಇದು ಎಂಡೆಮಿಕ್ ಟು ವೆಸ್ಟರ್ನ್ ಘಟ್ಸ್ ಅಲ್ಲಿ ಮಾತ್ರ ಬೆಳೆಯುವಂಥದ್ದು. ಯೂಶಲಿ ಎಲ್ಲಿ ಬೆಳೀತಾರೆ ಅಂತಂದ್ರೆ ಈ ಒಂದು ಅಘನಾಶಿನಿ ಬೇಸಿನ್ ಏನ್ ಬರುತ್ತಲ್ಲ ಅಲ್ಲಿ ಜಾಸ್ತಿ ಬೆಳೆಯುವಂಥದ್ದಾಗಿರುತ್ತೆ. ಸೊ ಇಷ್ಟೆಲ್ಲ ಕ್ವಾಲಿಟಿ ಇರೋದನ್ನ ರೆಕಗ್ನೈಸ್ ಮಾಡಿ 2009 ಇದಕ್ಕೆ GI ಟ್ಯಾಗ್ ಕೂಡ ಕೊಟ್ಟಿರ್ತಾರೆ. ಮತ್ತೆ ಇದನ್ನೇನಾದ್ರೂ ಪಿಕಲ್, ಯೂಶಲಿ ಇದನ್ನ ಯೂಸ್ ಮಾಡುವಂಥದ್ದೇ ಉಪ್ಪಿನಕಾಯಿ ಮಾಡೋದಕ್ಕೆ. ಉಪ್ಪಿನಕಾಯಿ ಮಾಡೋದು ಅಂತಂದ್ರೆ ಅದು ರುಚಿಯಾಗಿರುತ್ತೆ, ಜೊತೆಗೆ 3 ರಿಂದ 5 ವರ್ಷದವರೆಗೂ ಇದನ್ನ ಸ್ಟೋರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ. ಸೊ ಈ ಒಂದು ಜಾಗ ಏನ್ ಬೆಳೀತಾರಲ್ಲ ಅದನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಈಗ ಅದಕ್ಕೆ ನೀವು ಬಯೋ ಹೆರಿಟೇಜ್ ಸೈಟ್ ಅಂತೇಳಿ ರೆಕಗ್ನೈಸ್ ಮಾಡಬೇಕು ಅಂತ. ಏನಿದು ಬಯೋ ಹೆರಿಟೇಜ್ ಸೈಟ್ ಅಂತಂದ್ರೆ, ಈಗ ಕೆಲವೊಂದು ಏರಿಯಾಗಳಿರುತ್ತೆ, ಆ ಏರಿಯಾಗಳಲ್ಲಿ ಎಕೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಇರುತ್ತೆ, ಅಥವಾ ಜೆನೆಟಿಕಲ್ ಸಿಗ್ನಿಫಿಕೆನ್ಸ್ ಇರುತ್ತೆ, ಅಥವಾ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಇರುತ್ತೆ, ಯಾವುದೋ ಒಂದು ರೀತಿ ಇರುತ್ತೆ. ಬಟ್ ಹಾಗಾಗಿ ಅದನ್ನ ಪ್ರೊಟೆಕ್ಷನ್ ಮಾಡ್ಬೇಕಾದ್ರೆ ಇದನ್ನ ಯಾವುದೇ ಒಂದು ವೈಲ್ಡ್ ಲೈಫ್ ಸೆಂಚುರಿ ಅಂತಾನೋ ಅಥವಾ ನ್ಯಾಷನಲ್ ಪಾರ್ಕ್ ಅಂತಾನೋ ಬೇರೆ ಏನೋ ರೆಕಗ್ನೈಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ನೀವೇನಾದ್ರು ಬಯೋ ಹೆರಿಟೇಜ್ ಸೈಟ್ ಅಂತ ಹೇಳಿ ರೆಕಗ್ನೈಸ್ ಮಾಡಿದ್ರಿ ಅಂತಂದ್ರೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ. ಸೊ ಹಾಗಾಗಿ ಅದನ್ನ ರೆಕಗ್ನೈಸ್ ಮಾಡಿ, ಮತ್ತೆ ಕಮ್ಯುನಿಟಿ ಪಾರ್ಟಿಸಿಪೇಷನ್, ಕಮ್ಯುನಿಟಿ ಏನಿರುತ್ತಲ್ಲ ಸೊ ಆ ಒಂದು ಡೆವಲಪ್ಮೆಂಟ್ಗೆ ಕಮ್ಯುನಿಟಿನ ಇನ್ವಾಲ್ವ್ ಮಾಡ್ಕೋತಾರೆ. ಸೊ ಹಾಗಾಗಿ ಕೇಳ್ತಾ ಇರೋಂಥದ್ದು ಸ್ಟೇಟ್ ಗೌರ್ಮೆಂಟ್ಗೆ. ಸೊ ಹಾಗಿದ್ರೆ ಇದು ಡಿಕ್ಲೇರ್ ಮಾಡೋದು ಯಾರು? ಇದನ್ನ ಡಿಕ್ಲೇರ್ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟ್ ಕೇಳ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಡಿಕ್ಲೇರ್ ಮಾಡುತ್ತೆ. ಯಾವ ಒಂದು ಬೇಸಿಸ್ ಮೇಲೆ ಡಿಕ್ಲೇರ್ ಮಾಡುತ್ತೆ ಅಂತಂದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ ಆಗಿ 2002, ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಏನಿದೆಯಲ್ಲ, ಸೊ ಅದರ ಒಂದು ಬೇಸಿಸ್ ಮೇಲೆ ಇದನ್ನ ಡಿಕ್ಲೇರ್ ಮಾಡಬಹುದಾಗಿರುತ್ತೆ. ಸೊ ಅದಕ್ಕೆ ಇದು ಡಿಮ್ಯಾಂಡ್ ಆಗಿರುವಂತದ್ದು. ಸೊ ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು, ಅಪ್ಪೆಮಿಡಿ ಬೆಳೆಯುವ ಪ್ರದೇಶವನ್ನು ಜೀವವೈವಿಧ್ಯ ಪರಂಪರೆ ತಾಣ ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಎಂದು ಘೋಷಿಸಬೇಕೆಂದು ಬೇಡಿಕೆ ಸಂಬಂಧಿಸಿದ ಈ ಕೆಳಗಿನಗಳನ್ನು ಪರಿಗಣಿಸಿ. ಜೀವವೈವಿಧ್ಯ ಕಾಯ್ದೆ 2002, ಬಯೋಡೈವರ್ಸಿಟಿ ಆಕ್ಟ್ 2002 ಅಡಿಯಲ್ಲಿ ರಾಜ್ಯ ಸರ್ಕಾರಗಳೇ ಜೀವವೈವಿಧ್ಯ ಪರಂಪರೆ ತಾಣಗಳನ್ನು ಸೂಚಿಸುತ್ತವೆ. ಕರೆಕ್ಟ್ ಆಗಿದೆ. ಜೀವವೈವಿಧ್ಯ ಪರಂಪರೆ ತಾಣದ ಘೋಷಣೆಯು ಸ್ಥಳೀಯ ಸಮುದಾಯಗಳ ಕಡ್ಡಾಯ ಸ್ಥಳಾಂತರಕ್ಕೆ ಕಾರಣವಾಗಿಲ್ಲ. ಅವಾಗ ಸ್ಥಳಾಂತರ ಆಗ್ಲೇಬೇಕು ಅಂತಿಲ್ಲ. ಇನ್ಫ್ಯಾಕ್ಟ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರುತ್ತೆ. ಸೊ ಸರ್ಕಾರ ಮತ್ತೆ ಕಮ್ಯುನಿಟಿ ಎರಡೂ ಅದನ್ನ ಡೆವಲಪ್ಮೆಂಟ್ ಸಹಾಯ ಮಾಡ್ತಾರೆ, ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಲ್ಲಿರುವಂತಹ ಕಮ್ಯುನಿಟಿಗೆ. ಸ್ಥಳಾಂತರದ ಅವಶ್ಯಕತೆ ಬರೋದಿಲ್ಲ. ಸೊ ಹಾಗಾಗಿ ಆನ್ಸರ್ 1 ಮಾತ್ರ ಸರಿಯಾಗಿದೆ. ಓಕೆ, ಇಷ್ಟ ಆರ್ಟಿಕಲ್ಗಳ ಜೊತೆ ಈ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.